ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯ ಇದು ರೈತರ ಜೀವನಾಡಿ. ಅದರಲ್ಲೂ ವಿಜಯನಗರ, ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಈ ನೀರೇ ಆಸರೆಯಾಗಿದೆ. ಅದರ ಜೊತೆಗೆ ಆಂಧ್ರ ಮತ್ತು ತೆಲಂಗಾಣಕ್ಕೂ ಸಹ ಇದು ಜೀವನಾಡಿಯಾಗಿದೆ. ಕರ್ನಾಟಕದ ಮಲೆನಾಡು ಪ್ರದೇಶ ಚಿಕ್ಕಮಗಳೂರಿಂದ ಹುಟ್ಟುವ ತುಂಗೆ ಮತ್ತು ಭದ್ರೆ ಈ ಎರಡೂ ನದಿಗಳಿಗೆ ಇಲ್ಲಿ ಹೊಸಪೇಟೆ ಮತ್ತು ಮುನ್ರಾಬಾದ್ ಬಳಿ ಒಂದು ಅಣೆಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಆ ಅಣೆಕಟ್ಟೆಯಲ್ಲಿ ಈ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ನೀರು ಸಂಗ್ರಹವಾಗಿದ್ದು ಇದೆ. ಅತ್ಯಂತ ಜಲವರ್ಷ ನೀರಾವರಿ ಜಲವರ್ಷದಲ್ಲಿ ಅತಿ ಕಡಿಮೆ ನೀರಂದರೆ 2016ರಲ್ಲಿ 88 TMC ಬಂದಿತ್ತು. ಮತ್ತು ಈ ಮುಂಗಾರು ಹಂಗಾಮಿನಲ್ಲಿ ಅತಿ ಕಡಿಮೆ ನೀರು ಬಂದಿದ್ದು ತೀರಾ ಕಡಿಮೆ, ಅಂದರೆ 88 TMC. ಈ 10 ವರ್ಷಗಳ ಹಿಂದೆ ಇಲ್ಲಿ 58 TMC ನೀರು ಈ ದಿನಕ್ಕೆ ಸಂಗ್ರಹವಾಗಿತ್ತು. ಜೊತೆಗೆ ಕಳೆದ ವರ್ಷ ಇದು 80 TMC ಅಷ್ಟು ನೀರು ಇತ್ತು. ಆದರೆ ಈ ಬಾರಿ ಇಲ್ಲಿವರೆಗೂ ಕೇವಲ 31 TMC ಅಷ್ಟು ನೀರು ಮಾತ್ರ ಇದೆ. ಅಂದರೆ ಜಲಾಶಯದ 105 TMCಗೆ ಈಗ 31 TMC ಅಂದರೆ ಇದು ಕೇವಲ 20-25% ಅಷ್ಟು ಮಾತ್ರ ನೀರು ಸಂಗ್ರಹ ಆಗಿದ್ದು ಇದು ಇತಿಹಾಸದಲ್ಲೇ ಮೊದಲು. 75 ವರ್ಷಗಳ ಇತಿಹಾಸ ಹೊಂದಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ ಮುಂಗಾರು ಹಂಗಾಮಿನಲ್ಲೇ ನೀರು ಬಾರದೇ ಇರುವುದು ಈ ಭೀಕರ ಬರತೆಗೆ ಇಲ್ಲಿ ಸಾಕ್ಷಿಯಾಗಿದೆ. ಇನ್ನೊಂದು ಕಾರಣ ಅಂದರೆ ಇಲ್ಲಿ ತುಂಗಭದ್ರಾ ನದಿಯನ್ನು ಇದೇನು ಕರ್ನಾಟಕದ ಮೂಲಕ ಆಂಧ್ರಕ್ಕೆ ನಾಗಾರ್ಜುನ ಸಾಗರಕ್ಕೆ ಸೇರುವ ತುಂಗಭದ್ರಾ ಜಲಾಶಯದ ನಂತರದಲ್ಲಿ ಇರುವಂಥ ಕೆಳಭಾಗಕ್ಕೆ ನದಿಯಲ್ಲಿ ಯಾವುದೇ ಕಾರಣಕ್ಕೂ ನದಿ ಒಣಗಬಾರದು ಎನ್ನುವಂಥದ್ದು ಬಚಾವ್ ತೀರ್ಪಿನ ಆದೇಶವಾಗಿದೆ. ಅಂದರೆ ಇಲ್ಲಿ ಸದಾ ನೀರು ಹರಿತಾ ಇರಬೇಕು, ಯಾಕಂದರೆ ಇಲ್ಲಿ ಜಲಚರಗಳಿಗೂ ನೀರು ಬೇಕು. ಜೊತೆಗೆ ನದಿ ಪಾತ್ರದಲ್ಲಿರುವಂಥ ಗ್ರಾಮೀಣ ಭಾಗದಲ್ಲಿಗೂ ಮತ್ತು ನಗರ ಪ್ರದೇಶಕ್ಕೂ ಕುಡಿಯುವ ನೀರಿಗೆ ಇದು ಮತ್ತು ಜಾನುವಾರುಗಳಿಗೂ ಸಹ ನೀರು ಅವಶ್ಯ ಅನ್ನುವಂಥ ಮಾತು ಇದೆ. ಆದರೆ ಈ ಬಾರಿ ತುಂಗಭದ್ರಾ ನದಿ ಪಾತ್ರ ಜಲಾಶಯದ ಕೆಳಭಾಗದಲ್ಲಿರುವಂಥದ್ದು ಮುನ್ರಾಬಾದಿಂದ ಹಿಡಿದು ಮಂತ್ರಾಲಯದವರೆಗೂ ಬಹುತೇಕ ಕಡೆ ನದಿ ಒಣಗಿ ಹೋಗಿದೆ. ನದಿ ಒಣಗಿದೆ ಮತ್ತು ನೀರು ಅತ್ಯಂತ ಕೆಸರುಮಯವಾಗಿದೆ. ಮತ್ತು ಇಲ್ಲಿರುವಂಥ ಜಲಚರಗಳು, ಮೀನು ಮತ್ತು ಇಲ್ಲಿ ನೀರು ನಾಯಿ ಮತ್ತು ಈ ರೀತಿ ಬೇರೆ ಬೇರೆ ಪ್ರಾಣಿ ಮತ್ತು ಜಲಚರಗಳು ಈಗ ಸಾವನ್ನಪ್ಪುತ್ತಿರುವುದು ಕಂಡುಬರ್ತಾ ಇದೆ. ಅದ್ರ ಜೊತೆಗೆ ಕುಡಿಯುವ ನೀರಿಗೆ ಆಸರೆಯಾಗಿರುವಂಥ ಇದರಲ್ಲಿ ಇಲ್ಲಿ ನೀರಿಲ್ಲದೆ ಅದೇ ಕೆಸರು ನೀರು ಅಂತ ಕುಡಿಯುವ ಸ್ಥಿತಿ ಬಂದಿದೆ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ. ಆ ಕಾರಣಕ್ಕಾಗಿ ನದಿ ಪಾತ್ರದ ಜನರು ಈ ತುಂಗಭದ್ರಾ ನೀರಾವರಿ ವಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಮಗಿರುವಂಥ ತೀರ್ಪು ಇದೆ ಅದರ ಆಧಾರದಲ್ಲಿ ನೀರು ಕೊಡ್ರಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು. ಆದರೆ ಅಧಿಕಾರಿಗಳು ಹೇಳೋದಂತ ಹೇಳಿದ್ರೆ ಇದೇ ಮೊದಲ ಬಾರಿ ಇಷ್ಟು ಪ್ರಮಾಣದಲ್ಲಿ ನೀರು ಕಡಿಮೆ ಬಂದಿರೋದ್ರಿಂದ ಈಗಿರುವ ನೀರು ಕೇವಲ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಕ್ಕೂ ಪೂರ್ಣ ಆಗೋದಿಲ್ಲ. ಕುಡಿಯುವ ನೀರಿಗೆ ಸರಿಸುಮಾರು ಇನ್ನೂ 7-8 TMC ಅಷ್ಟು ನೀರು ಕಡಿಮೆ ಕೊರತೆ ಇದೆ. ಈ ಕಾರಣಕ್ಕಾಗಿ ಇರುವಂಥ ನೀರನ್ನು ಯಾವುದೇ ಕಾರಣಕ್ಕೂ ನದಿ ಮತ್ತು ಕಾಲುವೆಗಳಿಗೆ ನೀರು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಆಂಧ್ರದ ಪಾಲು ಸಹ ಇದೆ, ಆವೆ ಇದೆ, ಜೊತೆಗೆ ಡೆಡ್ ಸ್ಟೋರೇಜ್ ಇದೆ. ಈ ಎಲ್ಲ ಕಾರಣಕ್ಕಾಗಿ ಈ ಬಾರಿ ತುಂಗಭದ್ರದಲ್ಲಿ ನೀರು ಬಿಡೋದಲು ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ನಮಗೆ ಕುಡಿಯೋ ನೀರು ಸಲುವಾಗಿ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರಕ್ಕೆ. ಇನ್ನೊವರೆಗೂ ಆ ಸರ್ಕಾರಕ್ಕೆ ಕಿವಿ ಇಲ್ಲ ಅನ್ನೋ ಥರ ಕಾಣುತ್ತೆ. ಇಲ್ಲಿವರೆಗೆ ನಮಗೆ ನೀರು ಬಿಡೋದಿಲ್ಲ, ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಇರುತ್ತೆ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಸುಮಾರು ಬಲ್ದಂಡೆ 2 ದಂಡೆ ಕಾಲುವೆಗಳಿಗೆ ನೀರು ಬಿಡಬೇಕು. ಆಮೇಲೆ ಅಲ್ಲಿ ಕೆರೆಗಳಿಗೆ ನೀರು ಬಿಡಬೇಕು, ಹೊಳಿಗೆ ನೀರು ಬಿಡಬೇಕು. ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದರೆ ಈ ಸರ್ಕಾರ ಎಷ್ಟು ಒಂದು ಮಲ್ತಾಯಿ ಧೋರಣೆ ತೋರ್ತದೆ ಅಂದರೆ ನಮಗೆ 18-20 TMC ಬರೀ ಕುಡ್ಲಿಕ್ಕೆ ನೀರು ಬೇಕು ಈಗಿಂದೆಲ್ಲ ಹಿಡಿದ್ರೆ. ಆಮೇಲೆ ಬ್ಯಾಕ್ ವಾಟರ್ ಎಲ್ಲ ಪಾವಗಡ ವಾಟರ್ ಸ್ಕೀಮ್ ಎಲ್ಲ ಇದೆ, ಅದು 2.33. ಆಮೇಲೆ ನಮ್ಮದು ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಇದೆ, ಅದನ್ನೆಲ್ಲ ಹಿಡಿದ್ರೆ ಒಂದು 18-20 TMC. ಹೀಗಾಗಿ 8-10 TMC ಡೆಫಿಸಿಟ್ ಆಗ್ತಾಯಿದೆ. ಹೀಗಾಗಿ ಗೌರ್ಮೆಂಟ್ ಈ ಥರ ಆರ್ಡರ್ ಮಾಡಿರೋದು. ಈ ಆರ್ಡರ್ನ ನಾವು RC
ಈಗ ಕಲಬುರಗಿ ಅವರೇ ಹೆಡ್ ಇರೋದು, ಅದ್ರ ಪ್ರಕಾರ ನಾವು ರೆಗ್ಯುಲೇಷನ್ ಮಾಡ್ತೀವಿ. ನಮ್ಮ ಹತ್ರ ಇರ್ತಕ್ಕಂಥ ನೀರು ಡ್ಯಾಮ್ನಲ್ಲಿ ಇರ್ತಕ್ಕಂಥ ಕುಡಿಯುವ ಉದ್ದೇಶದ ಸಲುವಾಗಿ ಮುಂದೆ ಜೂನ್ ಜುಲೈವರೆಗೆ ಕುಡಿಯುವ ಅಷ್ಟು ಮಾತ್ರ ನಮ್ಮ ಹತ್ರ ಲಭ್ಯ ಇರೋದ್ರಿಂದ ನಾವು ನೀರಾವರಿಗಾಗಲಿ ಅಥವಾ ರೈತರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅವರು ರೈತರು ನೀರು ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಸಿಕಲಿ ಏನಪ್ಪ ಅಂತಂದರೆ ಇದು ಪ್ರಕೃತಿ ಒಂದು ಸ್ವಲ್ಪ ಇದು ಇರೋದ್ರಿಂದ ಲಾಸ್ಟ್ 25-30 ಇಯರ್ಸ್ ಸ್ಟ್ಯಾಟಿಸ್ಟಿಕ್ ತೊಗೊಂಡಾಗ ನಮ್ಮ ಹಿಂದೂ ತುಂಗಭದ್ರಾ ಡ್ಯಾಮ್ ಇಷ್ಟು ಡೆಫಿಸಿಟ್ ನೀರು ಇರಲಿಲ್ಲ. ಆದ ಕಾರಣ ನಾವು ಏನು ವಾಟ್ ಎವರ್ ದ ಥಿಂಗ್ಸ್ ರೂರಲ್ ವಾಟರ್ ಸಪ್ಲೈ ಕನ್ಸರ್ನ್ ಜಿಲ್ಲಾಧಿಕಾರಿಗಳ ಕೂತು ಡಿಸ್ಕಸ್ ಮಾಡಿ ಮೊನ್ನೆ RC ಮೇಡಮ್ ಅವ್ರ ಜೊತೆಗೆ ಬಟ್ ಲಭ್ಯತೆಗೆ ಅನುಗುಣವಾಗಿ ಮತ್ತು ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಭೀಕರ ಬರ ಈ ಬಾರಿ ಕೇವಲ ಏನು ಒಣ ಪ್ರದೇಶದಲ್ಲ, ನೀರಾವರಿ ಪ್ರದೇಶದಲ್ಲೂ ಭೀಕರ ಬರದ ಪರಿಣಾಮ ಎದುರಿಸ್ತಿದ್ದಾರೆ. ಇನ್ನೂ ಬರುವ ದಿನಗಳಲ್ಲಿ ತುಂಗಭದ್ರೆಗೆ ನೀರು ಬರದೇ ಇದ್ದರೆ ಇನ್ನೂ ಸಂಕಷ್ಟವೆದುರಿಸುವ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೇಳ್ತೀವಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತಗಳು ಮತ್ತು ಸರ್ಕಾರ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.